ಕಳೆದ 70 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಎಂಬ ಪ್ರಶ್ನೆ ಕೇಳುವವರಿಗೆ ನಮ್ಮ ದೇಶದ ಇತಿಹಾಸ ಏನು ಎಂಬುದೇ ಗೊತ್ತಿಲ್ಲ ಎಂದು ರಾಯಚೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಿ. ಕುಮಾರ್ ನಾಯಕ್ ಹೇಳಿದರು. ಅವರಿಂದು ಲಿಂಗಸೂರು ತಾಲೂಕಿನ ಆನೆ ಹೊಸೂರು ಗ್ರಾಮದಲ್ಲಿ ನಡೆದ ಕಾರ್ಯಕರ್ತರ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷದ ಪಾತ್ರ ಬಹುದೊಡ್ಡದಾಗಿದೆ. ಇಡೀ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ, ದೇಶದ ಅಭಿವೃದ್ಧಿಗೆ ಅವಿಸ್ಮರಣೀಯ ಸೇವೆ ಸಲ್ಲಿಸಿದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ದೇಶದ ಮತ್ತು ನಿಮ್ಮ ಸೇವೆ ಮಾಡಲು ನಾನು ಬಂದಿದ್ದೇನೆ. ರಾಯಚೂರು ಕ್ಷೇತ್ರದ ಸಮಸ್ಯೆಗಳನ್ನು ಲೋಕಸಭೆಯಲ್ಲಿ ಧ್ವನಿ ಎತ್ತುವ ಮೂಲಕ ನಾನು ನನ್ನ ಎಲ್ಲಾ ಸಾಮರ್ಥ್ಯವನ್ನ ಪಣಕ್ಕೆ ಇಡುತ್ತೇನೆಂದು ವಾಗ್ದಾನ ಮಾಡಿದರು. ಬಹುಮತದೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ನನಗೆ ಮರುಜನ್ಮ ಕೊಡಿ ಎಂದು ಮತಯಾಚನೆ ಮಾಡಿದರು. ಇಡೀ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಮತ್ತು ಯಾವುದೋ ದೇಶದ ಮುಂದೆ ನಮ್ಮ ಅಕ್ಕಿ ಗೋಧಿ ಕೊಡಿ ಅಂತ ಕೇಳ್ತಿದ್ದಂಥ ಸಂದರ್ಭದಿಂದ ಹಿಡಿದು ಇವತ್ತಿನ ದಿವಸ ಲಕ್ಷಾಂತರ ಟನ್ ನಾವು ಬೇರೆ ದೇಶಕ್ಕೆ ರಫ್ತು ಮಾಡುವಂಥದ್ದು ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಮಾಡುವಂಥದ್ದು. ಬೆಂಗಳೂರು ಅಂದ್ರೆ ಒಂದು ಹಳ್ಳಿ ತರ ಇತ್ತು, ಪೆನ್ಷನ್ಸ್ ಪ್ಯಾರಡೈಸ್ ಅಂತ ಹೇಳ್ತಾ ಇದ್ರು. ಅದರಲ್ಲಿ HAL, HMT, BL, PhD ಎಲ್ಲ ಹಾಕಿ ಇವತ್ತಿನ ದಿವಸ ಇಡೀ ವಿಶ್ವದಲ್ಲೇ ದೊಡ್ಡ ಸಿಟಿ, ಐಟಿ ಕ್ಯಾಪಿಟಲ್ ಅಂತ ಮಾಡಿದಂತ ಕೀರ್ತಿ ಕಾಂಗ್ರೆಸ್ ಪಾರ್ಟಿ. 70 ವರ್ಷದಿಂದ ಏನ್ ಮಾಡಿದ್ರಿ ಅಂತ ಯಾರು ಕೇಳ್ತಾರೆ. ಪಾಪ ಆ ಹುಡುಗರಿಗೆ ಖಂಡಿತವಾಗಿ ಅವರು ಕ್ಲಾಸ್ ಅಟೆಂಡ್ ಮಾಡಿಲ್ಲ, ಅವರು ಹಿಸ್ಟ್ರಿನೂ ಗೊತ್ತಿಲ್ಲ, ಭೌಗೋಳಿಕನೂ ಗೊತ್ತಿಲ್ಲ, ಮತ್ತು ಸಿವಿಕ್ಸ್ ಪಾಠನೂ ಅವ್ರು ಕೇಳಿಲ್ಲ. ಆದ್ರಿಂದಾನೇ ಅವರು 70 ವರ್ಷದಿಂದ ಏನ್ ಮಾಡಿದ್ರಿ ಅಂತ ಕೇಳ್ತಾರೆ. 70 ವರ್ಷದಿಂದ ನಿಮ್ಮ ಅಜ್ಜನ ಕೇಳು, ನಿಮ್ಮ ಮುತ್ತಜ್ಜನ ಕೇಳು ಅಂತ ಅವ್ರಿಗೆ ಉತ್ತರ ಹೇಳ್ಬೇಕಾಗ್ತದೆ. ಅದು ಸ್ವಲ್ಪ ಕೆಟ್ಟದಾಗ್ತದೆ, ನಂಗೆ ಹೇಳ್ಬಾರ್ದು. ಇವ್ರಿಗೆ ಕೂರಿಸ್ಕೊಂಡು ಮಾತಾಡಿ ಹೇಳಬಹುದು ಯಾರು 70 ವರ್ಷದಿಂದ ಏನ್ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ. ಇಂತಹ ಪಾರ್ಟಿಯಲ್ಲಿ ನನಗೆ ಸಿಕ್ಕ ದೊಡ್ಡ ಗೌರವ, ನನ್ನ ಜೀವನದ ಅತ್ಯಂತ ದೊಡ್ಡ ಸುವರ್ಣ ಅವಕಾಶ ಅಂತ ಹೇಳಿದ್ರೆ ನಿಮ್ಮ ಮುಂದೆ ನಾನು ಅಭ್ಯರ್ಥಿಯಾಗಿ ನಿಂತಿರೋದೇ ನನ್ನ ಜೀವನದ ದೊಡ್ಡ ಸುವರ್ಣ ಅವಕಾಶ, ಗೌರವ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ನಿಮ್ಮ ಮನಸ್ಸಲ್ಲಿರುವಂಥದ್ದು, ನಿಮ್ಮ ಆಚರಣೆಗಳು, ನಿಮ್ಮ ಪ್ರೀತಿ, ಇದನ್ನ ಅಲ್ಲಿ ಹೇಳೋರೆ ಅವ್ರು ಹೇಳಿದ್ದೇ ಆಟ ಆಗ್ತದೆ. ಆದ್ರಿಂದ ಈ ಧ್ವನಿಯನ್ನು ಕೂಡ, ಇನ್ನಿತರ ಹಲವು ಧ್ವನಿಗಳನ್ನು ಕೂಡ ನಮ್ಮ ರಾಯಚೂರು ಕೃಷ್ಣೆಯ ಧ್ವನಿಯನ್ನ ಲೋಕಸಭೆಯಲ್ಲಿ ಘಂಟಾಘೋಷವಾಗಿ ಮಾಡಲಿಕ್ಕೆ ನಾನು ನನ್ನ ಎಲ್ಲ ಸಾಮರ್ಥ್ಯವನ್ನು ಪಣವಾಗಿಡ್ತೀನಿ ಅಂತ ಹೇಳಿ ಇವತ್ತಿನ ದಿವಸ ನಾನು ದೊಡ್ಡ ವಾಗ್ದಾನವನ್ನು ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ DS ಹುಲಿಗೇರಿ, ಶರಣಗೌಡ ಪಾಟೀಲ್, ಗೋವಿಂದ ನಾಯಕ್, ಪಾಮಯ್ಯ ಮುರಾರಿ, ಸಂಜೀವ್ ಕುಮಾರ್, MD ರಫಿ, ಭೂಪನಗೌಡ ಸೇರಿದಂತೆ ಅನೇಕ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು.